ನಾನು ಓಂ ಪ್ರಕಾಶ್ ನಾಯಕ್ ಅಂತ, ಈ ಫಿಲ್ಮ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರು. ಇದಕ್ಕೆ ನಾನೊಬ್ಬನೇ ಪ್ರೊಡ್ಯೂಸರ್ ಅಲ್ಲ, ಇನ್ನೊಬ್ಬರು ಇದ್ದಾರೆ, ಎ ರಾಮು ಅಂತ, ಅವರು ವಕೀಲರು. ಅವರು ಇವತ್ತು ಅದು ಕೋರ್ಟ್ ಇರೋದ್ರಿಂದ ಬರೋಕ್ಕಾಗಿಲ್ಲ. ಸೊ ನಮ್ಮ ಇಬ್ಬರು ಹೀರೋಯಿನ್ನೂ ಬರೋಕ್ಕಾಗಿಲ್ಲ. ಆದರೆ ನಾನು ಮತ್ತು ನಮ್ಮ ಇನ್ನೊಬ್ಬ ಹೀರೋ ಇಲ್ಲಿದ್ದೀವಿ. ಇವರು ಇದಕ್ಕೆ ಎಲ್ಲ ಬೆನ್ನೆಲುಬು ನಿಂತಿದ್ದಾರೆ, ನಮ್ಮ ತಾಯಿ ಲಲಿತಾ ನಾಯಕ್ ಅವರು. ಇದೊಂದು ಮರ್ಡ್ರ್ ಮಿಸ್ಟ್ರಿ ಕ್ರೈಮ್ ಸಬ್ಜೆಕ್ಟು. ನೀವು ನೋಡಿದಂಗೆ MY 1961 ಅಂತ. ಇದು ಆ್ಯಕ್ಚುಲಿ ಹಳೆಯ ಒಂದು ಕಾರ್ ನಂಬರು. ಸೊ ಈಗ 10-15 ಇಯರ್ಸ್ ಬ್ಯಾಕ್ ಇದ್ರದ್ದು. ಸೊ ಏನಕ್ಕೆ ಅಂತಂದರೆ ಈ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಗಂಡ ಮತ್ತು ಹೆಂಡತಿ ಮತ್ತು ಹೆಂಡತಿ ತಂಗಿ ಈ ನಡುವೆ ನಮ್ಮ ಸಮಾಜದಲ್ಲಿ ಅನೈತಿಕ ಸಂಬಂಧ ಅನ್ನೋದು ಫುಲ್ಲು ಜಾಸ್ತಿನೇ ಆಗ್ಬಿಟ್ಟಿದೆ ಮತ್ತು ದಿನ ಬೆಳೆದರೆ ಕೊಲೆ ಆಗ್ತಾಯಿದೆ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಎಕ್ಸ್ಟ್ರಾ ಮೆಟ್ರಿಯಲ್ ಇದು ಮ್ಯಾರಿಟಲ್ ಅಫೇರ್ಸು, ಅದ್ರ ಬಗ್ಗೆ ತೊಗೊಂಡಿರೋದು. ಅಂದರೆ ಗಂಡ ಹೆಂಡತಿ ಬಿಟ್ಟು ಹೆಂಡತಿ ತಂಗಿನ ಅವಳು ಫಾರಿನಿಂದ ಬಂದಾಗ ಅವಳ ಜೊತೆ ಲವ್ ಅಫೇರ್ ಇಟ್ಕೊಂಡ್ಬಿಡ್ತಾನೆ. ಆದರೆ ಅವಳು ಮರ್ಡರ್ ಆಗಿಬಿಡ್ತಾಳೆ. ಆ ಮರ್ಡ್ರ್ ಮಾಡಿದ್ದಾರು ಗಂಡನ ಅಥವಾ ಬೇರೆಯವರ, ಸುಪಾರಿ ಕೊಟ್ಟಿದ್ದನ್ನ ಅಥವಾ ಹೆಂಡತಿ ಮಾಡಿದ, ಅದು ಅದ್ರ ಸುತ್ತ ಈ ಕಥೆ ಸುತ್ತುತ್ತೆ. ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಇವ್ರು ಮಾಡ್ತಾಯಿದ್ದಾರೆ. ನಾನು ಡ್ಯೂಲ್ ರೋಲ್ ಮಾಡ್ತಾಯಿದ್ದೀನಿ. ಒಂದು ಇವ್ರ ಜೊತೆಗೆ ಒಂದು ರೋಲು ಮತ್ತು ಇನ್ನೊಂದು ರೋಲು ಗಂಡನ ರೋಲು. ಸೊ ಇದರಲ್ಲಿ ಇಬ್ಬರು ಹೀರೋಯಿನ್ನು, ಅದೇ ಒಂದು ಹೆಂಡತಿ ರೋಲು, ಇನ್ನೊಂದು ತಂಗಿ ರೋಲು. ತಂಗಿ ರೋಲ್ ಬಂದ್ಬಿಟ್ಟು ಅವಳು ಒಂದು ಇದರಲ್ಲಿ ಅವಳು ಇದ್ರಲ್ಲಿ ಕೆಲಸ ಮಾಡ್ತಿರ್ತಾಳೆ, ಬಾರ್ಗಲ್ಲಾಗಿ. ಅಲ್ಲಿ ಆ ಐಟಮ್ ಸಾಂಗ್ ಬರುತ್ತೆ. ಸೊ ಆಮೇಲೆ ಇವನು ಮದುವೆ ಆಗಿರ್ತಾನೆ. ಸೊ ಇದು ನೀವು ಇದನ್ನು ರಿವೀಲ್ ಮಾಡಿಬಿಡಿ. ಆ್ಯಕ್ಚುಲಿ ಎಂಡಲ್ಲಿ ಅವಳು ಗಂಡನ ಮೇಲೆ ಇದು ಹೋಗುತ್ತೆ, ಏನೋ ಸಸ್ಪೆನ್ಸ್. ಅದೇ ಓಕೆ ಸರಿ ಓಕೆ. ಸೊ ಅದು ಸಸ್ಪೆನ್ಸ್ ಇರಲಿ. ಸೊ ಇದ್ರ ಮೇಲೆ ಹೋಗುತ್ತೆ, ಯಾರು ಮಾಡಿದ್ರು ಮಾಡ್ರ ಅನ್ನೋದ್ರ ಮೇಲೆ ಸಬ್ಜೆಕ್ಟ್ ಹೋಗುತ್ತೆ. ಈ ಸಬ್ಜೆಕ್ಟ್ನ ಇದ್ರ ಮೇಲೆ ನಾವೊಂದು 5-6 ಹಾಡು ಮಾಡಿಬಿಟ್ಟು ನಾವು ಇದರಲ್ಲಿ, ಅಂದರೆ ಇದೊಂದು ಕಮರ್ಷಿಯಲ್ ಆಸ್ಪೆಕ್ಟಾಗಿ ಹೋಗಬೇಕು. ಆಮೇಲೆ ಬರೀ ಮರ್ಡರ್ ಮಿಸ್ಟ್ರಿ ಅಂದರೆ ಹಾಡಿಲ್ಲದೆ ಇರೋಂಗೆ ಮಾಡೋದು ಬೇಡ, ಹಾಡಿದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ಅಂದರೆ ಈಗ ದಿನ ಬೆಳಗಾದ್ರೆ ನಡೀತಾ ಇರೋ ಇವೇ ಇನ್ಸ್ಪಿರೇಷನ್ ನಮಗೆ. ಅಂದರೆ ಈಗೇನು ನಡೀತಾ ಇದಾವಲ್ಲ ಎಕ್ಸ್ಟ್ರಾ ಇವು ಕೌಟುಂಬಿಕ ಇದು ಬಿಟ್ಬಿಟ್ಟು ನಡೀತಾ ಇದಾವಲ್ಲ, ಅದೇ ಅಷ್ಟೇ ಯಾಕಂದರೆ ನೋಡಿ 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 ಸಾಕಾಗ್ಬಿಟ್ಟು ಇದನ್ನ. ನಾನು ಲಾಯರೇ. ಇಲ್ಲ, ಡೈಲಿ ಪೇಪರಲ್ಲಿ ಇಂಥ ತುಂಬ ಟಿ ವಿಲಿ ನೋಡಿ ಅದು ಒಂದು ಸಬ್ಜೆಕ್ಟ್ ನಾನು ಮಾಡಿದೆ. ಆ ಸಬ್ಜೆಕ್ಟ್ನ ಆಮೇಲೆ ಇದ್ರ ಸಾಹಿತ್ಯ ಎಲ್ಲ, ಅಂದರೆ ಈಗ 6 ಹಾಡಿಂದು ಸಾಹಿತ್ಯ ನಾನೇ ಬರ್ತಿರೋದು. ಎಲ್ಲ ಟ್ರ್ಯಾಕ್ ಸಿಂಗರ್ಸ್ ಹೊಸಬ್ರು. ಹಾಂ. ಯಾರು? ನಾನು ಇದಕ್ಕೆ ಮುಂಚೆ ಆ್ಯಕ್ಚುಲಿ ನಾನು ಫೀಲ್ಡಿಗೆ ಬಂದರೆ 20-25 ವರ್ಷ ಆಯಿತು. ನಾನೀಗ ನಂದು ಇದು 45ನೇ ಸಿನಿಮಾ. ಇದು ಪುಟಾಣಿ ಫೋರ್ಸ್ ಅಂತ ಫಸ್ಟು 2006 ಫಸ್ಟ್ ಫಿಲ್ಮ್ ನಂದು. 2006 ಪುಟಾಣಿ ಫೋರ್ಸ್ A to Z ಅಂತ. ಅದು ಇವತ್ತಿನವರೆಗೂ ಟ್ರೋಲ್ ಆಗ್ತಾಯಿದೆ. ಸುವರ್ಣದಲ್ಲಿ ಕೊಂಡ್ಕೊಂಡ್ರು ಒಂದು 150 ಸಲ ಅವ್ರು ಹಾಕಿದ್ರು ಅದನ್ನು. ಫಸ್ಟ್ ಫಿಲ್ಮು ಅದು 16 mm ಮಾಡಿದ್ದು. ಸುಮಾರು ಅದರ ಲೋಪದೋಷಗಳಿರ್ತವೆ ಅದರಲ್ಲಿ. ಅದನ್ನು ಇವತ್ತಿನವರೆಗೂ ಯಾರೋ ಟ್ರೋಲರ್ ಇದ್ದಾನೆ, ಟ್ರೋಲ್ ಮಾಡ್ತಾಯಿದ್ದಾರೆ. 18 ವರ್ಷ ಆಫ್ಟರ್ 18 ವರ್ಷ ಆದರೂ ಟ್ರೋಲ್ ಮಾಡ್ತಾಯಿದ್ದಾರೆ. ಅಂದರೆ ಆ ಸಿನಿಮಾ ಇನ್ನೂ ಜನರಿಗೆ ಇದಾಗಿದೆ ಅಂತ. ಅದಾದಮೇಲೆ ನಾನು ಸುಮಾರು ಫಿಲ್ಮ್ ಮಾಡಿದೆ. ಕನಸಂದು ಶುರು ಆಯಿತು. ಅದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ಅದು ಸುವರ್ಣ ಚಾನಲ್ನಲ್ಲಿ ಅವಾಗೆಲ್ಲ ಸುವರ್ಣವ್ರು ಕೊಂಡ್ಕೊಳ್ತಾಯಿದ್ರು. ಅದೊಂದು ಸುಮಾರು 100 ಸಲ ಹಾಕಿದರು. ಅದು ಮೊನ್ನೆವರೆಗೂ, ಅಂದರೆ ಅದು 2012 ಮಾಡಿದ್ದು. 2022ವರೆಗೂ ಅದು ಟಿ ವಿಲಿ ಬರ್ತಾಯಿತ್ತು. ಪುಷ್ಪಕವಿಮಾನ ಅಂತ ಒಂದು ಮೂಕಿ ಫಿಲ್ಮ್ ಮಾಡಿದೆ. ಅವಳು ನನ್ನ ಮುತ್ತ ಕನ್ನಡಿ ಅಂತ 1 ಮೆನ್ ಫಿಲ್ಮ್. ಅದು ಫಸ್ಟ್ ಕೊಡಲೇ ಇಲ್ಲ. ಆಮೇಲೆ ನಾಗಾಭರಣ ಅವರೆಲ್ಲ ಸೆಕೆಂಡ್ ಇನ್ನೊಂದು ರೀಕಮಿಟಿ ಮಾಡಿಬಿಟ್ಟು ಅದನ್ನು ಫೀಚರ್ ಫಿಲ್ಮ್ ಅಂತ ಕೊಟ್ಬಿಟ್ಟು ಇದು ಮಾಡಿದ್ರು. 2 hours ಫಿಲ್ಮೆಲ್ಲ ಒಬ್ಬನೇ ಮಾಡಿರೋದು. ಆ ಥರ ಪ್ರಾಯೋಗಿಕ ಚಿತ್ರಗಳನ್ನ ಕೆಲವು ಮಾಡಿದೆ. ಆಮೇಲೆ ಕಮರ್ಷಿಯಲ್ ಫಿಲ್ಮ್ ಆಗಿ ಒಂದು ಕೊಲೆಯ ಸುತ್ತ, ಮಿತ್ರರಕ್ಷಕ, ರಾಜಕ್ರೀಡೆ ಮೊನ್ನೆ ರಿಲೀಸ್ ಆಯಿತು ಇಲ್ಲಿ. ಅದಿರೋದು ಮೀರಜಲ್ಲಿ ರಿಲೀಸ್ ಆಯಿತು. ಸೊ ಈ ಥರ ಇನ್ನೂ ಈಗ ಆಪ್ರೇಷನ್ ಡೈಮಂಡ್ ಸೀಕ್ರೆಟ್ ಅಂತಿದೆ. ಅದು ಕಂಪ್ಲೀಟ್ ಆಗಿದೆ. ಅದರದ್ದು ಸಾಂಗ್ ಮಾಡಬೇಕು, ಶೂಟ್ ಮಾಡಬೇಕು. ಸೊ ಈ ಥರ ಫಿಲ್ಮ್ಸ್ ಮಾಡಿದ್ದೀನಿ. ಹಾಂ, ಇಲ್ಲ ಇನ್ನು ಶೂಟ್ ಮಾಡಿಲ್ಲ. ಇದನ್ನು ಶೂಟಿಂಗ್ ಕಮೆನ್ಸ್ ಆಗಬೇಕು. ನಾನು ಡ್ಯುಯಲ್ ರೋಲ್ ಮುಂಚೆ ಒಂದು ಫಿಲ್ಮಲ್ಲಿ ಮಾಡಿದ್ದೀನಿ, ನಾಯಕ್ ಅಂತ. ನಮ್ಮದೊಂದು ಲಂಬಾಣಿ ಸಿನಿಮಾ ಮಾಡಿದ್ದೀನಿ. ಅದ್ರಲ್ಲಿ ಅಣ್ಣ ಮತ್ತು ತಮ್ಮ ಡ್ಯುಯಲ್ ರೋಲ್ ಶೂಟ್ ಮಾಡಿದ್ವಿ. ಅದು ರಿಲೀಸ್ ಮಾಡಬೇಕು. ಡ್ಯುಯಲ್ ರೋಲ್ ಮಾಡಬೇಕು ಅನ್ಕೊಂಡು ಯಾವುದ್ರಲ್ಲಿ? ಹಾಂ, ಇದರಲ್ಲಿ ಮಾಡ್ಬೇಕು ಅನ್ಕೊಂಡು. ಹೌದು. ಅದೇ ಡ್ಯುಯಲ್ ರೋಲ್ನ ಬೇರೆ ಯಾರಿಗಾದ್ರೂ ಕೊಡ್ಬೋದಿತ್ತಲ್ಲ ಆ ಥರ? ಇಲ್ಲ. ನಾನು ಬೇರೆಯವರು ಕೊಟ್ಟು ಬೇರೆಯವ್ರು ಮಾಡೇ ಮಾಡ್ತಾರೆ. ಆದರೆ ನಾನು ಆ ಡ್ಯುಯಲ್ ರೋಲ್ ನಾನು ಹೆಂಗೆ ನಿಭಾಯಿಸ್ತೀನಿ ಅನ್ನೋದು, ಅಂದರೆ ಒಂದು 2 ರೋಲ್ಗೆ ಡಿಫ್ರೆನ್ಸ್ ಇರಬೇಕು. ಅಂದರೆ
ಈ ಒಂದು ರೋಲ್ ಈಗ ಮುಂಚೆ ಎಲ್ಲ ಮಾಡ್ತಿದ್ರು, ಕಮಲ್ ಹಾಸನ್ ಆಗಲಿ ಇವರಾಗಲಿ ಎಷ್ಟೋ ಜನ ಡ್ಯೂಯಲ್. ಆದರೆ ಈ ನಡುವೆ ಡ್ಯೂಯಲ್ ರೋಲ್ ಬಂದು ನಿಂತ್ಕೊಬಿಟ್ಟಿದೆ. ಆಮೇಲೆ ದೊಡ್ಡ ದೊಡ್ಡ ಈ ಕಾನ್ಸೆಪ್ಟೇ ಬೇರೆ ಆಗಿದೆ ಬಿಡಿ. ಆದರೆ ನಾನು ಹೇಳ್ತೀನಿ ಆ ಹಳೆ ಕಾನ್ಸೆಪ್ಟಲ್ಲೇ ನಾನು ಹೋಗ್ತೀನಿ. ಅಂದರೆ ಆ ಡ್ಯೂಯಲ್ ರೋಲಲ್ಲಿ ನಾನು ಎಂಟರ್ಲಿ ಈ ಮೈಕಲ್ ಮದನ್ ಕಾಮರಾಜನ್ ಅಂತ ಬಂತು, ಯಾರ್ದು ಇವ್ರದ್ದು ಅಪ್ಪು ರಾಜ ಬಂತು ಕಮಲ್ ಹಾಸನ್ದು. ಅಂದರೆ ಇಂಟರ್ಲಿ ಒಂದು ಕ್ಯಾರೆಕ್ಟ್ರು ಇನ್ನೊಂದು ಕ್ಯಾರೆಕ್ಟ್ರು ಅವ್ರು ಅಲ್ವೇ ಅಲ್ಲ ಅನ್ನೋ ಥರ ಅವರು ಇದು ಮಾಡ್ತಾಯಿದ್ರು. ಆ ಒಂದು ಪ್ರಯೋಗ, ಆ ಒಂದು ಪರ್ಫಾರ್ಮೆನ್ಸ್ ನಾವು ಕೊಡೋಕ್ಕಾಗುತ್ತಾ ಅನ್ನೋದು ಒಂದು ಇದು ಮಾಡೋಕ್ಕೆ ಮಾಡ್ತಾರೆ. ಡೂಪ್ಲಿಕೇಟ್ ನಂಬರ್ ಹಾಕಿರ್ತಾರೆ. ಸೊ ಆ ಕಾರಲ್ಲಿ ಡೆಡ್ ಬಾಡಿ ಸಿಗೋದು. ಸೊ ಹಾಗಾಗಿ ಆ ಕಾರ್ ಮೇನ್ ಇದಕ್ಕೆ ಇದು ಆ ಕಾರ್ ಯಾಕೆ ಬಂತು ಅಂದರೆ ಆ ಕಾರಿಂದ ಏನಿದಾಯಿತು ಅಂತ. ಆಮೇಲೆ ಇದು ನಾನು ಅದೇ ಹೆಸರಿಡೋಕ್ಕೆ, ಅದೇ ಕಾರ್ ನಂಬರ್ ಇಡೋಕ್ಕೆ ಏನು ಕಾರಣ ಅಂದರೆ, ನನಗೆ 20 ವರ್ಷ ಹಿಂದೆ ನಾನು ಫಸ್ಟ್ ಫಿಲ್ಮ್ ಆಗಿ ಈ ಫಿಲ್ಮ್ ಮಾಡೋಕ್ಕೆ ಹೋಗಿದ್ದೆ. ಅವಾಗ ಸುಂದರ್ ಕೃಷ್ಣ ಅರಸ್ ಅವರು ಇದ್ರು, ಎಲ್ಲ ಹಾಕ್ಕೊಂಡು ಒನ್ ಡೇ ಶೂಟ್ ಮಾಡಿದ್ವಿ, ಒಂದು 25 ಇಯರ್ಸ್ ಬ್ಯಾಕು. ಆದರೆ ಅದು ನನ್ನ ಫಸ್ಟ್ ಪ್ರಯೋಗ. ಆ ಫಿಲ್ಮ್ ಆಗಲಿಲ್ಲ. ಇದು ನಾನು ರಿಜಿಸ್ಟರ್ ಮಾಡಿಸಿದ್ದೆ ಅಲ್ಲಿ ನಮ್ಮ ಫಿಲ್ಮ್ ಚೇಂಬರಲ್ಲಿ. ಅದಕ್ಕೆ ಆ ಫಿಲ್ಮ್ ಮಾಡಲೇಬೇಕು ಆ ಹೆಸರು ಅಂತ ಅಂದ್ಬಿಟ್ಟು MY 1961 ಅಂತ ಇವತ್ತು ಇಟ್ಬಿಟ್ಟು ಆ ಹೆಸರು. ಈಗ ಹೊಸ ಕಲಾವಿದರು ಇವರು ಆ್ಯಕ್ಚುಲಿ ಚಂದ್ರು ಅಂತ ಹೀರೋ, ಯಾವುದದು ನಮ್ಮ ಜೀವನಧಾರೆ ಅಂತ ಫಿಲ್ಮಲ್ಲಿ ಹೀರೋ. ಇವರು ಸುಮಾರು ಸಿನಿಮಾ ಮಾಡಿದ್ದಾರೆ. ಹಾಂ, ಅದೇ ಹೇಳ್ತೀಯ. ಸೊ ಇವರು ಹಂಗೆ ಇವರು ಮಾಡಿದ್ದಾರೆ. ಆಮೇಲೆ ನನ್ನ ಫಿಲ್ಮಲ್ಲಿ ಮಾಡ್ತಿರೋ ಈಗ ರಾಮ್ಜಿ ಅಂತಿದ್ದಾರೆ, ಅವ್ರು ಸುಮಾರು ಸಿನಿಮಾದಲ್ಲಿ ಮಾಡಿದ್ದಾರೆ. ಆಮೇಲೆ ಈಗ ಅಲಿಶಾ ನಿಮ್ಗೆ ಗೊತ್ತು, ಇನ್ನೊಬ್ಬರು ಈ ಮಂಜುಳಮ್ಮ ಅಲ್ಲಿಂದ ಕೂತಿರಲ್ಲ, ಅವರು ಅಷ್ಟೇ ಸುಮಾರು ಸಿನಿಮಾ, ಅಂದರೆ ಪೋಷಕ ಪಾತ್ರಗಳು ಸುಮಾರು ಸಿನಿಮಾ ಮಾಡ್ತಾರೆ. ನಾನು ಈಗ ಆಡಿಯನ್ಸಿಗೆ ಹೊಸಮನೆ, ಯಾಕಂದರೆ ಇನ್ನೂ ಒಂದು ಯಾವ ಫಿಲ್ಮು ಇಟ್ಟಾಗಿಲ್ಲ. ಸೊ ಹಂಗಾಗಿ ನಾನು ಮಾಡಿ ಪ್ರತಿಯೊಂದು ಸಿನಿಮಾನೂ ಹೊಸದೇ, ನಾನು ಹೊಸಮನೆ. ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ನಂದೆ. ಸೊ ಹಾಡು ನಂದೆ, ಡೈರೆಕ್ಷನ್ ನಂದೆ, ನಾನೇ ಡೈರೆಕ್ಷನ್. ಆಮೇಲೆ ಎಡಿಟಿಂಗು ನಂದೆ, ಯಾಕಂದರೆ ಎಡಿಟಿಂಗ್ ರೂಮ್ ಇದೆ ನಂದು. ಯಾಕೆ ಆ್ಯಕ್ಚುಲಿ ಹೇಳ್ತಾರೆ ಗಾಂಧಿನವ್ರದ್ದು, ಏನು ಪ್ರಕಾಶ್ ಸಿನಿಮಾ ಮಾಡ್ತಾನೆ, ಸಿನಿಮಾ ಎಲ್ಲಿಂದ ತೊಗೊಂಬರ್ತಾನೆ ದುಡ್ಡು, ಅಥವಾ ಏನು ನಾನು ಸುತ್ತಾಕ ಹೋಗಲ್ಲ, ಎಲ್ಲಿಂದ ದುಡ್ಡು ತರಲ್ಲ. ನಾನು ನನ್ನ ಕಡೆ ಟೋಟಲ್ ಸೆಟಪ್ ಇದೆ. ಏನು ಕತೆ, ಚಿತ್ರಕಥೆ, ನಾನು ಆ್ಯಕ್ಚುಲಿ ಕಾದಂಬರಿಕಾರ. ಈಗಲೇ ಮುಂಚೆಂದನೂ ನನ್ನ ಸುಧಾದಲ್ಲೆಲ್ಲ ನನ್ನ ಕಾದಂಬರಿ ಹತ್ರ ಬಂದಿತ್ತು. ಸೊ ಹಂಗಾಗಿ ನಾನು ಕತೆಗಾರ, ಕಾದಂಬರಿಕಾರ ಮತ್ತು ಸ್ಕ್ರೀನ್ ಪ್ಲೇ. ನಾನು ಕೂಡ್ಲೂರು ರಾಮಕೃಷ್ಣ ಅವ್ರ ಹತ್ರದಿಂದನೂ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ಕೊಂಡ್ಬಂದವನು ಈಗ 20 ಇಯರ್ಸ್ ಬ್ಯಾಕ್. ಕಾವ್ಯ ತುಡರೆಲ್ಲ. ಆಮೇಲೆ ಉಮೇಶ್ ಸರ್ ಹತ್ರನೂ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದೀನಿ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ನನ್ನ ಒಂದು ನನ್ನ ಹತ್ರ ಕ್ಯಾಮ್ರಾ ಇದೆ, ಬ್ಲ್ಯಾಕ್ ಮ್ಯಾಜಿಕ್ 6K. ಆಮೇಲೆ ನನ್ನದೇ ಲೈಟ್ಸ್ ಇದ್ದಾವೆ. ಸೊ ನನ್ನದೇ ಪೋಸ್ಟ್ ಪ್ರೊಡಕ್ಷನ್ ಇದೆ. ಪೋಸ್ಟ್ ಪ್ರೊಡಕ್ಷನ್ ನಾನೇ ಎಡಿಟರ್, ಬರೀ ಡೈರೆಕ್ಟರ್ ಅಲ್ಲ, ಎಡಿಟರ್ ಆಲ್ಸೋ. ಸೊ ಹಾಗಾಗಿ ಏನು ಇಡೀ ಟೀಮ್ ಮಾಡುತ್ತೆ, ಏನು ಬೇರೆಯವರು 50 ಲಕ್ಷ, 1 ಕೋಟಿ, 2 ಕೋಟಿ, 10 ಕೋಟಿ ಖರ್ಚು ಮಾಡ್ತಾರೆ, ನಾ ಅದನ್ನು ಬಜೆಟ್ ಸೈಡಿಗೆ ಇಟ್ಬಿಡ್ತೀನಿ. ಅದು ಬಜೆಟ್ ಏನಕ್ಕೆ ಬೇಕು, ಶೂಟಿಂಗು, ಇದು ಲಿಕ್ವಿಡ್ ಮನಿ ಬೇಕು. ಆದರೆ ಟೋಟಲ್ ಎಲ್ಲ ಎಫರ್ಟ್ ನಂದು. ಈ ಒಂದು ಹಾಡು ಬರ್ಸೋಕೆ ಹೋದರೆ ನೀವು ಒಂದು 1000, 2000, 5000 ಮುಂಚೆ ನಾನು ಹೇಳ್ತಾ ಇದ್ದೀನಿ, ಈಗ ಎಷ್ಟು ತೊಗೊಳ್ತಾರೋ ಗೊತ್ತಿಲ್ಲ. ಸೊ 50,000 ಅಂತ ತೊಗೊಳ್ತಾರೋ. ಮುಂಚೆ ನಾವು ಆ ಟೈಮಲ್ಲಿ ವಿಜಯ ನರಸಿಂಹ ಟೈಮಲ್ಲಿ ನಾವು 2,000 ಕೊಟ್ಟು ಬರ್ಸಿದ್ವಿ. ದೊಡ್ಡ ರಂಗಗೌಡರಿಗೆಲ್ಲ 3,000 ಕೊಟ್ಟು ಬರ್ಸ್ತಿದ್ವಿ. ಈಗ ಅದು ಎಷ್ಟು ಸಾವಿರ ಈಗ ಗೊತ್ತಿಲ್ಲ. ಆದರೆ ಆ ಹಾಡುಗಳನ್ನ, 6 ಹಾಡುಗಳನ್ನ ನಾನೇ ಬರ್ತಿದ್ದೀನಿ. ಸೊ ಹಾಗಾಗಿ ಪ್ರತಿಯೊಂದು ಎಫರ್ಟ್ ನಂದೇ ಇರೋದ್ರಿಂದ ನಾನು ಫಿಲ್ಮ್ಗಳನ್ನ ಸೆನ್ಸರ್ ಆಫೀಸರ್ ಅದೇ ಕೇಳಿದ್ರು. ಮೊನ್ನೆ ನಂದು 2 ಫಿಲ್ಮ್ ಸೆನ್ಸರ್ ಆಯ್ತು, 3 ಫಿಲ್ಮು. ಬಿಲ್ಗದಲ್ಲಿ ಏಲಿಯನ್ ಅಂತ ಚಿಲ್ಡ್ರನ್ ಸರ್ಟಿಫಿಕೇಟ್ ಸಿಗ್ತದಕ್ಕೆ. ಪ್ರಕಾಶ್, ನೀವು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡ್ತೀರಿ, ಹೊಡೆದ್ಬಿಟ್ರಲ್ಲ 25 ಲಕ್ಷ ಅಂತ ಹೇಳಿದ್ರು. ಸರ್, ನೀವು ಕೊಟ್ಟಿದ್ದೀರಾ ಚಿಲ್ಡ್ರನ್ ಸರ್ಟಿಫಿಕೇಟ್ ಅಂತ, ಹಂಗೆ ಅಂದ್ಕೊಳ್ಳಿ, ಅದು ಸಿಕ್ಬಿಡಲ್ಲ. ನೀವು ಕೊಟ್ಟಿರೋ ಸಂತೋಷ. ಅದಕ್ಕೆ ಮುಂಚೆ ಇನ್ನೊಂದು ಫಿಲ್ಮು ದಸರಾ ಬೊಂಬೆ ಅಂತ ಮಾಡಿದೆ. ನಮ್ಮ ಅಲ್ಲಿದ್ದಾಳು ನನ್ನ ಮಗಳು, 6 ವರ್ಷ, ಅವಳನ್ನ ಹಾಕ್ಕೊಂಡು ಇಬ್ಬರು ಮೈಸೂರು ಹೋಗ್ತಾರೆ. ಆ ಫಿಲ್ಮಿಗೆ ಚಿಲ್ಡ್ರನ್ ಸರ್ಟಿಫಿಕೇಟ್ ಕೊಡಲಿಲ್ಲ. ಇಬ್ಬರು ಪುಟ್ಟ ಮಕ್ಕಳೇ ಮಾಡಿರೋದು. ಇಲ್ಲ, ಇದು ಕಮರ್ಷಿಯಲ್ ಎಲಿಮೆಂಟ್ ಇದೆ, ಅದರಲ್ಲಿ ಏನಾದರೂ ಇದು ಬೇಕು, ಅಂದರೆ ಮಕ್ಕಳಿಗೇನೋ ತಿಳ್ಕೊಳ್ಳೋವಂಥದ್ದು ಏನಾದರೂ ಇದು ಇರಬೇಕು, ವಿಷಯ ಇರಬೇಕು ಅಂತ ಹೇಳಿದ್ರು. ಇದರಲ್ಲಿ ಯಾವುದು ಬಿಲ್ಗದಲ್ಲಿ ತುಂಬ ಅಂಥ ವಿಷಯ, ಅಂದರೆ ಅದು ಬೇರೆ ಗ್ರಹದ ಏಲಿಯನ್ ಬಂದಿರ್ತಾನೆ, ಅದು ಫುಲ್ಲು ವೈಜ್ಞಾನಿಕವಾಗಿ ನಾನು ಕಟ್ಕೊಟ್ಟಿದ್ದೆ ಅದರಲ್ಲಿ. ಸೊ ಹಂಗಾಗಿ ಅದಕ್ಕೆ ಕೊಟ್ಟರು. ಸೊ ಈ ಫಿಲ್ಮು ನಾನು ಆ ಬೇಸ್ ಮೇಲೆ ಮಾಡ್ತಾಯಿದ್ದೀನಿ. ವೆರಿ ಫಸ್ಟಲ್ಲಿ ಹೇಳಬೇಕು ಅಂತಂದರೆ, ನಾವು ಬರೀ ಸಿನಿಮಾಗಳನ್ನು ಎಲ್ಲಿ ಹೊಸ ಸಿನಿಮಾಗಳು ಜೊತೆಲಿ ರಾಜ್ಕುಮಾರ್ ಸಿನಿಮಾ ಎಸ್ಪೆಷಲಿ ಎಲ್ಲಿ ರಿಲೀಸ್ ಆಗುತ್ತೋ ಅಲ್ಲಿ ಹೋಗಿ ಫಸ್ಟ್ ಡೇನೇ ನೋಡಬೇಕು, ಅಂದರೆ ಅಷ್ಟು ಕ್ರೇಜ್ ಇತ್ತು ನಮಗೆ ಸಿನಿಮಾ ಅನ್ನೋದು. ಸೊ ಆ ಥರ ನಾವು ಚೈಲ್ಡ್ಹುಡ್ಡು ಬೆಳ್ಕೊಂಬಂದಿದ್ದು. ಕಾಸಿಲ್ಲ ಅಂದರೂ ನಮ್ಮ ಏರಿಯಾದಲ್ಲಿ ಒಂದು ಟೆಂಟ್ ಇತ್ತು, ಟೆಂಟಿಗೆ ಹಂಗೆ ಹೆಂಗೋ ಒಂದು ಸ್ವಂತ ಮಾಡ್ಕೊಂಡು ನುಗ್ಗಿ ಹೋಗಿ ಸಿನಿಮಾ ನೋಡ್ಕೊಂಡ್ಬರ್ತಿದ್ವಿ. ಸೊ ಇಷ್ಟು ಕ್ರೇಜ್ ಇತ್ತು. ಆದರೆ ಒಂದು ಸಿನಿಮಾ ಫೀಲ್ಡಿಗೆ ನಾವು ಆ್ಯಕ್ಟ್ರಾಗಿ ಬರ್ತೀವಿ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಅಚಾನಕ್ಕು ಹಿಂಗೆ ಒಂದು ಪ್ರಯತ್ನ ಪಡ್ತಿರ್ಬೇಕಾದ್ರೆ ಗೊತ್ತಿರೋರು ಯಾರೋ ಒಬ್ಬರು ನಾಟಕದಲ್ಲಿ ಅವಕಾಶ ಕೊಟ್ಟರು. ಅದಾದಮೇಲೆ ಏನೋ ಪರವಾಗಿಲ್ಲ, ಏನೋ ನಾನು ಮಾಡ್ತೀನಿ ಅಂದ್ಕೊಂಡು ಒಂದೊಂದು ಸ್ಟೆಪ್ಪು, ಹೀಗೆ ಒಂದಷ್ಟು ಜನ ಸೀರಿಯಲ್ಸು ಅದು ಇದು ಏನೋ ಸಿಕ್ತು, ಅವಕಾಶಗಳು ಸಿಕ್ತು. ಸೀರಿಯಲ್ಲು ಒಂದು 15 ಸೀರಿಯಲಲ್ಲಿ ಆ್ಯಕ್ಚುಲಿ ಹೀರೋಗೆ ಆ್ಯಕ್ಟ್ ಮಾಡಿದೆ ನಾನು.
ಉದಯ್ ಟಿ ವಿದು ಪಣಿಯೋಡು ದಂಡ ಪಿಂಡಿಗಳು ಅಂತ, ಆಮೇಲೆ ಅದಾದಮೇಲೆ ಹೂವು ಮುಳ್ಳು ಅಂತ ಉದಯ್ ಟಿ ವಿದು. ನೆಕ್ಸ್ಟು DD1ನಲ್ಲಿ ತುಂಬ ಪ್ರೋಗ್ರಾಮ್ಸು ನಂದು ಹೀರೋ ಆಗೇ ಬಂತು. ಅದಾದಮೇಲೆ ನಾನು ಪ್ರಕಾಶ್ ಅವ್ರು ಬಂದು ಭಾಳ ವರ್ಷಗಳು ಸ್ನೇಹಿತರು. ಬಂದು ನಾನೊಂದು 2 ಸಿನಿಮಾ ಮಾಡಿದೆ, ಜೀವನಧಾರೆ ಮತ್ತು ನಾಡ ರಕ್ಷಕ ಅಂತ. ಜೀವನಧಾರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಪಕ್ಕ ಅಭಿಮಾನಿ. ಪ್ರಯತ್ನ ಪಟ್ಟಿದ್ದಕ್ಕೆ ಅವ್ರು ನನಗೋಸ್ಕರ ಒಂದು ಸಾಂಗ್ ಹಾಡಿದ್ರು. ಅವರಿಂದ ಒಂದು 6 ಮಂತು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ನಾನೊಬ್ಬ ಅಭಿಮಾನಿ ಅಷ್ಟೇ. ಅಭಿಮಾನಿಗೂ ಕೊನೆ ಹಾಡು ಹಾಡಿರೋದೊಂದು ನನಗೆ, ಅದು ಸೋಷಿಯಲ್ ಮೀಡಿಯಾದಲ್ಲೇ ಇದೆ. ಅದು ಜೀವನಧಾರೆಯಲ್ಲಿ ತೆರಳುತ್ತಿದೆ ಮರಳಿ ಮಂಡಿಗೆ ಜೀವ ಅಂತ ಅದು ಇದೆ, ತುಂಬ ವ್ಯೂಸ್ ಎಲ್ಲ ಆಗಿದೆ ಅದಕ್ಕೆ. ಅದು ನನಗೆ ಕೊನೆ ಹಾಡಾಗಿ ಸಿಕ್ಕಿದ್ದು ನನ್ನೊಂದು ಪುಣ್ಯ. ಸೊ ಹಂಗೆ ಅದಾದ ನಂತರ ನಾವು ಇವರು ಕಾಂಟ್ಯಾಕ್ಟಲ್ಲೇ ಇದ್ವಿ. ಬಟ್ ನಾನು ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದರಿಂದ ಅವಕಾಶ ಇಬ್ಬರು ಒಟ್ಟಿಗೆ ಮಾಡೋಕ್ಕಾಗಲಿಲ್ಲ. ನಂತರದಲ್ಲಿ ಇವರು ನನಗೆ ಸಿಕ್ಕಿ ಚಂದ್ರು ಒಟ್ಟಿಗೆ ಸಿನಿಮಾಗಳು ಮಾಡೋಣ ಅಂಥೇಳಿ ಈಗ ರೀಸೆಂಟಾಗಿ 1-2 ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಇವರೇ ನಿರ್ದೇಶಕರು, ಎಲ್ಲ ಇವ್ರದ್ದೇ ಬ್ಯಾನರಲ್ಲಿ ಮಾಡಿದ್ದು. ಈಗ ಏನಿಲ್ಲ, ಈ ಸಿನಿಮಾಗೆ ಒಂದು ಏನೋ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾನು ಮಾಡ್ತೀನಪ್ಪ, ಮಾಡೋಣ ಸ್ನೇಹಿತರಿಗೋಸ್ಕರ, ಒಬ್ರಿಗೊಬ್ರು ಏನೋ ಒಂದು. ನನ್ನ ಪಾತ್ರ ಏನಂದರೆ ಸೆಕೆಂಡ್ ಹೀರೋ ಥರ ಒಂದು ಪಾತ್ರ ಇದೆ ಅಷ್ಟೇ. ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಹೇಳೋ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ನಾನು ಅದೊಂದು 2 ಸಿನಿಮಾ ಮಾಡಿದ್ದೆ. ಆ್ಯಕ್ಚುಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಪ್ರತ್ಯರ್ಥ ಅಂತ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಚಿತ್ರದಲ್ಲಿ, ಆಮೇಲೆ ಉಪೇಂದ್ರ ಅವ್ರ ಜೊತೆ ಮಾಡಿದ್ದೀನಿ. ಉಪೇಂದ್ರದಲ್ಲೇ ಇನ್ಸ್ಪೆಕ್ಟ್ರು. ಅದೇ ಈ ಥರದ್ದು ಒಂದು 50 ಸಿನಿಮಾ ಆಗಿದೆ ನನಗೆ. ಅದಾದಮೇಲೆ ನೋಡ್ಬೇಕು, ಇಲ್ಲಿ ಒಂದು ಕಾಕಿ ಬಟ್ಟೆ ಅಂದರೆ ನನಗೆ ಸ್ವಲ್ಪ ಹಿಂದೆ ದೂರನೇ, ನನಗೆ ಅದು ಆಗಿ ಬರಲ್ಲ. ಇನ್ಸ್ಪೆಕ್ಟ್ರ್ ಪಾತ್ರ ಅಂದರೆ ಸರಿಯಾಗಿ ಜನ ಐಡೆಂಟಿಫಿಕೇಷನ್ ಮಾಡೋಲ್ಲ ಅಂತ. ನಾವು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಸೊ ಈಗಲೇ ನಾವು ಅದೇನೋ ಹ್ಯಾಟ್ ಹಾಕಬೇಕು, ಶೇವಿಂಗ್ ಮಾಡ್ಕೋಬೇಕು. ನಮ್ಮದು ಇದು ಖರಾಬ್ ಲುಕ್ ಯಾವಾಗೂ ಇದ್ದೇ ಇರುತ್ತೆ. ಈ ಲುಕ್ಕಲ್ಲೇ ತುಂಬ ಸಿನಿಮಾಗಳಲ್ಲಿ ನಂದು ಕಾಣಿಸ್ಕೊಂಡಿರೋದು. ಈ ನೋಡೋಣ ಮುಂದಕ್ಕೆ ಈ ಚಿತ್ರ ಇವ್ರ ಕೈನಲ್ಲಿದೆ. ನನ್ನನ್ನು ಹೆಂಗೆ ತೋರಿಸ್ಬೇಕು, ಏನು ಮಾಡಬೇಕು, ಕ್ಯಾರೆಕ್ಟರ್ನ ಹೆಂಗೆ ಬಿಲ್ಡ್ ಮಾಡಬೇಕು ಅಂತ. ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ. ಒಂದು ನಮ್ಮ ಮಗ ಏನು ಸಿನಿಮಾ ಮಾಡ್ತಾನೆ, ಇನ್ನೊಬ್ಬ ನಾಟಕ, ಅವ್ನು ದೊಡ್ಡವನು, ಅವನದು ಮೈಸೂರಿನಲ್ಲಿ ಅರಳಿ ಇದರಲ್ಲಿ ಬರ್ತಾಯಿದೆ. ಹೀಗೆ ನನಗೇನು ಖುಷಿ ಅಂದರೆ, ಈ ಮಕ್ಕಳು ಒಂದು ಯಾವುದೋ ಒಂದು ತಪ್ಪು ದಾರಿ ಹಿಡಿಯೋ ಬದಲು ಒಂದು ಕಲಾತ್ಮಕವಾದಂಥ ಈ ಕಲೆಯ ಹಾದಿ ಹಿಡಿದೇನು ಹೊರಟಿದ್ದಾರೆ. ಇದು ನನಗೆ ನಿಜವಾಗಿಯೂ ಸಂತೋಷ ಇದೆ. ಈ ಚಂದ್ರು ಅವ್ರು ಹೇಳಿದ್ರಲ್ಲ ಹಾಗೆ ಎಲೆಮರೆ ಕಾಯಿ ಹಾಗೆ ಅದನ್ನು ಮಾಡ್ತಿರ್ತಾರೆ. ಒಂದು ಚಿತ್ರ ಒಂದು ಸಂದೇಶವನ್ನು ಕೊಡಬೇಕಷ್ಟೆ. ಆ ಸಂದೇಶ ಸೌಕಲ್ ದಾರಿಲೇ ಹೋಗಬಾರ್ದು, ಮೂಢನಂಬಿಕೆಯನ್ನು ಬಿತ್ತಬಾರ್ದು. ಇದನ್ನು ಅವನು ಪಾಲಿಸ್ತಾನೆ. ಈಗ ಬಿಲ್ಗದ್ದೆಯಲ್ಲಿ ಇದೆಯಲ್ಲ, ಅದರಲ್ಲಿ ನಾನು ಮಾಡಿದ್ದೀನಿ, ಬಹಳಷ್ಟು ಮಾಡಿದ್ದೀನಿ ನಾನು. ಯಾಕೆ ಮಾಡಿದ್ದೇನೆಂದರೆ, ಇವು ಯಾರೂ ಸಿಕ್ಕಲಾರ್ದಾಗ ಅಮ್ಮ ವಯಸ್ಸಾದರೂ ಯಾರೂ ಸಿಕ್ಕಲ್ಲ ಬಾರಮ್ಮ ಅಂತಾನೆ, ಏನೋ ಬೊಯ್ದು ಒಂದು ಮಾಡಿಸ್ತಾನೆ ಡೈಲಾಗ್. ಟ್ಯಾಲೆಂಟ್ ಇದೆ. ಹಾಗಾಗಿ ಚಿಕ್ಕ ಪುಟ್ಟದಕ್ಕೆ ಹೆಲ್ಪ್ ಮಾಡ್ತೀವಿ. ಹಣಕಾಸಿನ ಸಂದರ್ಭ ಬಂದಾಗ ನನಗೆಷ್ಟು ಸಾಧ್ಯನೋ ಅಷ್ಟು ಒಂದು ಸ್ವಲ್ಪ. ಆದರೆ ಅವನಿಗೆಲ್ಲ ನನಗೇನು ಸಂತೋಷ ಅಂದರೆ, ಒಬ್ಬ ಮನುಷ್ಯ ಆಲ್ರೌಂಡರ್ ಆಗಿ ಎಲ್ಲವನ್ನ ನಿರ್ಮಾಪಕನಿಂದ ಹಿಡಿದು ಜವಾನಿಂದ ದಿವಾನವರೆಗೂ ಅಂತಾರಲ್ಲ ಹಾಗೆ ಕೆಲಸಗಾರನೂ ಅವನೇ, ಮಾಲೀಕನೂ ಅವನೇ, ಕಲಾವಿದನೂ ಅವನೇ ಅನ್ನೋ ರೀತಿಯಲ್ಲಿ ಮಾಡುವಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಎಷ್ಟು ಸಾಧ್ಯ ಅಷ್ಟು. ಒಬ್ಬ ಮನುಷ್ಯನಿಗೆ ಒಂದು ಶಕ್ತಿ ಇದೆ, ಅದು ಮೀರಿ ಮಾಡೋಕ್ಕಾಗ್ತಿರಲ್ಲ ಅವನು. ಆದ್ದರಿಂದ ಅಂಥ ಒಂದು ಸಾಮರ್ಥ್ಯ ಇರೋದರಿಂದ ಇಷ್ಟು ಸಿನಿಮಾಗಳು ಮಾಡ್ತಾರೆ. ಆದರೆ 10ಕ್ಕೊಂದು ಮುತ್ತಿಡುವಂತಾರೆ. 10 ಎಂಥವೋ ಸಿನಿಮಾಗಳು ಮಾಡೋ ಬದಲು ಒಂದು ಮಾಡಿದರೂ ಕೂಡ ಅದು ಹೆಸರಾಗಬೇಕು. ಆ ರೀತಿಯಲ್ಲಿ ಇವರು ಪ್ರಯತ್ನ ಮಾಡಬೇಕಾಗುತ್ತೆ. ಪ್ರಜೆಗಳು, ಜನಗಳು ಅದನ್ನು ನೋಡಿ ಒಳ್ಳೆ ಸಂದೇಶ ಇದೆ ಅಂತ ಹೇಳಬೇಕು. ಆ ರೀತಿ ಇರಬೇಕು. ಮತ್ತು ನಾನು ಬಯಸೋದೇನೆಂದರೆ, ಈ ಲಾಂಗು ಮಚ್ಚು ತೋರಿಸ್ಬಾರ್ದು. ಈ ಅನೈತಿಕತೆಯಿಂದ ಎಂಥ ಮನೆಗಳು ಹಾಳಾಗ್ತವೆ, ಎಷ್ಟು ಸಂಸಾರಗಳು, ಕುಟುಂಬಗಳು ಹಾಳಾಗ್ತವೆ ಅನ್ನೋದಕ್ಕೆ ಈ ಸಿನಿಮಾ ಇದು. ಆಗಾಗ ನಾನು ನೋಡಿದೆ ಶೂಟಿಂಗ್, ಅದು ಇದು ನಿಜವಾಗಿಯೂ ಅಲ್ಲ, ನೀವು ನೋಡಿದ ಬೇರೆ ಸಿನಿಮಾ ಅದು ಬಣ್ಣದ ಕನಸುಗಳು ಅಲ್ಲ, ಇದು ಓದಿದ್ದೀನಿ, ಇದು ಬರೆದಿರೋದು. ಮತ್ತು ಇನ್ನೊಂದೇನೆಂದರೆ, ಅವನು ಕಾದಂಬರಿಯನ್ನೇ ಅವನು ಮಾಡಿರೋದು ಕೂಡ. ಪ್ರಕಾಶ್ ಈ ರಾಜಕ್ರೀಡೆ ಅನ್ನೋದು ಅವ್ರ ಕಾದಂಬರಿ. ಮತ್ತು ಅವಳು ನಾನು ಕನ್ನಡಿ, ನನ್ನ ಇದು ಕತೆ ನಾನು ಬರೆದಿರೋ ಕತೆ. ಹೌದು, ನಂದು 21 ಕೃತಿಗಳಾಗಿದೆ. ನಾನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅದು ಇದು ನಾನು ಬೇಕಾದಷ್ಟು ಬರೆದಿದ್ದೀನಿ. ಆದರೆ ಈ ಸಿನಿಮಾ ಮಾಡುವಂಥದ್ದನ್ನು ನಾನು ಎಲ್ಲ ಒಪ್ಪಲ್ಲ, ನನಗಿಷ್ಟ ಆಗಲ್ಲ. ಯಾಕೆಂದರೆ ಮತ್ತೆ ಅದೇ ಮೂಢನಂಬಿಕೆವು ಅದೇ ಬರ್ತಾಯಿದ್ರೆ ಅದರಿಂದ ಜನಕ್ಕೆ ಏನೂ ಸಂದೇಶ ಸಿಗಲ್ಲ. ಮಾಡೋರು ಮಾಡ್ತೀವಿ ಹೊಸತನವನ್ನು. ಈಗ ನೋಡಿ, ಈ ಆಕಾಶದ ಇದು ತೋರಿಸಿದೆಯಲ್ಲ, ಯಾವುದಪ್ಪ ಅದು, ಅದೇ ಬಿಲ್ಗದ್ದೆಯಲ್ಲಿ ಅದೇ ಅಲ್ಲ. ಅದರಲ್ಲಿ ಎಷ್ಟು ನೀತಿ ಇದೆ ಅಂದರೆ, ಇದು ತಿಳುವಳಿಕೆ ಇದೆ ಅಂದರೆ, ಹೇಗೆ ಗ್ರಹಗಳ ಕೆಲಸ ಮಾಡ್ತವೆ, ಸೂರ್ಯನ ಕೆಲಸ ಏನು, ಚಂದ್ರನ ಕೆಲಸ ಏನು, ಮತ್ತು ಈ ಭೂಮಿಯ ಆಯುಷ್ಯ ಏನು,
ಎಷ್ಟು ಅಂತರದಲ್ಲಿ ಈ ಭೂಮಿಗೂ ಮತ್ತು ಆಕಾಶಕ್ಕೂ ಇದಿದೆ. ಅದು ಲೈಟ್ ಇಯರ್. ಹಾಂ, ಬಹಳಷ್ಟು ವಿಜ್ಞಾನದ ವಿಷಯಗಳು ಅದರಲ್ಲಿದೆ. ಹಾಗೆ ಒಂದು ಯಾವುದೋ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದಾಗ ಆ ಸಿನಿಮಾಗಳು ಬಹಳ ಜನಗಳಿಗೆ ಮುಟ್ಟದೆ ಹೋದರೂ ಕೂಡ ಸಾರ್ಥಕವಾದಂಥ ಕೆಲಸ ಮಾಡಿದೆ ಅನ್ನೋದು ಅವರ ಆತ್ಮಸಾಕ್ಷಿಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಮಾಡ್ತಿದ್ದಾರೆ. ತಾವುಗಳು ಸಹಕಾರ ಕೊಡಬೇಕು. ಎಷ್ಟೋ ಸಾರಿ ಏನೂ ಕೆಲಸಕ್ಕೆ ಬರಲಾರ್ದಂಥ ಸಿನಿಮಾಗಳು ಇರ್ತವೆ. ಅವು ನಾವು ಇದರಲ್ಲಿ ಯಾವ ಸಂದರ್ಭಕ್ಕೂ ಬಿಡಲ್ಲ. ನಾವು ತಾಯಿ ಮಗ ಇದಕ್ಕೆ ಹೋಗ್ತೀವಿ, ಫಿಲ್ಮ್ ಫೆಸ್ಟಿವಲ್ಗೆ ಎಷ್ಟೇ ಕಷ್ಟ ಆದರೂ ಬಿಡಲ್ಲ. ಯಾಕೆಂದ್ರೆ ನಮ್ಮ ಕುತೂಹಲ ಇರುತ್ತೆ. ಬೇರೆ ಬೇರೆ ದೇಶದ ಸಿನಿಮಾಗಳು, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೆಯುವಂಥದ್ದಕ್ಕಿಂತಲೂ ಬೇರೆ ಸಂಸ್ಕೃತಿ ತಿಳ್ಕೊಳ್ಳೋದು ಭಾಳ ಇಷ್ಟ. ಅಂಥವು ಮಾಡೋಕ್ಕೆ ಸಾಧ್ಯ ಆಗಿದ್ದರೆ ಇನ್ನೂ ಚೆನ್ನಾಗಿರೋದು. ಯಾಕೆಂದರೆ ಬೇರೆ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕೃತಿ ಏನು, ಇದರಲ್ಲಿರುವಂಥ ಲೋಪದೋಷಗಳೇನು ಮತ್ತು ಬೇರೆದ್ರಲ್ಲಿರುವಂಥದ್ದೇನು, ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಅದನ್ನು ಮಾಡ್ಬೋದು. ಮುಂದೆ ನಾನು ಹೇಳಿದ್ದೀನಿ, ನಮ್ಮದು ಲಂಬಾಣಿ ಬಂಜಾರ ಸಮಾಜ. ಈ ಬಂಜಾರ ಸಮುದಾಯದಲ್ಲಿ ಅತ್ಯಂತ ಉಪಯುಕ್ತವಾದಂಥ ವಿಷಯಗಳು ಇದ್ದಾವೆ, ಅತ್ಯಂತ ಕ್ರೂರವಾಗಿ ನಡ್ಕೊಳ್ಳುವಂಥ ವಿಷಯಗಳು ಇದ್ದಾವೆ. ಆದ್ದರಿಂದ ಈ ಉಪಯುಕ್ತವಾದಂಥ ವಿಷಯಗಳನ್ನು ತಗೊಂಡು ಒಂದು ಜನಗಳಿಗೆ ಮನಮುಟ್ಟೋ ರೀತಿಯಲ್ಲಿ ಮತ್ತೆ ಮುಂದೆ ಮಾಡಲಿ. ಈಗಿರೋ ಮಾಡ್ತಾ ಇರಲಿ ಅಂತ ನಾನಂತೂ ಆಶಯಿಸ್ತೀನಿ. ಮತ್ತು ಎಲ್ಲ ಸೌಲಭ್ಯಗಳು ಇರೋದರಿಂದ ಇಷ್ಟು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇದೆ. ಅಲ್ಲಿ ನಮ್ಮಂಥವ್ರು ನಮ್ಮ ಕೋಟಿಗೆ ಎಷ್ಟು ಸೊನ್ನೆ ಇದೆ ಗೊತ್ತಿಲ್ಲ. ನಾನು ಮಂತ್ರಿ ಆದರೂ ಕೂಡ ನನಗೆ ಅದು ಯಾವ ಇದು ಕೂಡ ಇಲ್ಲ. ನನಗೇನಪ್ಪ ಅಂದರೆ ಸರ್ಕಾರದಿಂದ ತಿಂಗಳು ಏನು ಬರುತ್ತೆ ಅದರಲ್ಲಿ ನಾನು ಜೀವನ ಮಾಡ್ತಾಯಿದ್ದೀವಿ. ಬೇರೆ ಯಾವುದೂ ಇಲ್ಲ, ಬೇಕಾಗೂ ಇಲ್ಲ. ಆದ್ದರಿಂದ ನಾನು ಮಂತ್ರಿಯಾಗಿ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ದೇವೇಗೌಡರ ಸಂಪುಟದಲ್ಲಿ ನಾನು ಮಂತ್ರಿ ಇದ್ದೆ. ಆಮೇಲೆ ನನಗೆ ಸಾಹಿತಿ ಅಂಥೇಳಿ ಪತ್ರಕರ್ತೆ, ನಾನು ಲಂಕೇಶ್ ಪತ್ರಿಕೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೀನಿ. ಅದರಿಂದ ನನಗೆ MLC ಮಾಡಿದರು 6 ವರ್ಷ, ರಾಮಕೃಷ್ಣ ಹೆಗಡೆ. ಆ ರೀತಿಯಾಗಿ ನಾನು ಬೆಳೆದು ಬಂದಿದ್ದೆ. ಇದುವರೆಗೂ ಕೂಡ ನಾನು ನನ್ನದೇ ಆದಂಥ ಮೌಲ್ಯವನ್ನು ಇಟ್ಕೊಂಡ್ಬಂದಿದ್ದೀನಿ. ನನಗೆ ಕೊಲೆ ಬೆದರಿಕೆ ಕೂಡ ಬಂತು. ಯಾಕೆಂದರೆ ಈ ದೇವರು ಅನ್ನುವಂಥದ್ದನ್ನು ದೇವರು ಮತ್ತು ಧರ್ಮವನ್ನು ಇವತ್ತಿನ ಜನ ವ್ಯಾಪಾರಕ್ಕೆ ಇಟ್ಟಿದ್ದಾರೆ, ದುರ್ಬಳಕೆ ಮಾಡ್ಕೋತಾರೆ. ಆದ್ದರಿಂದ ಅಂಥವನ್ನು ನಾನು ನಂಬೋದೂ ಇಲ್ಲ. ಮತ್ತು ಆದರೆ ನಂಬುವಂಥ ಜನಗಳಿಗೆ ತಿಳಿಸಿ ಹೇಳೋದಕ್ಕೆ ಸಿನಿಮಾ ಮಾಧ್ಯಮ ಒಳ್ಳೆಯದಂತ ಭಾವಿಸ್ತೀನಿ. ನನ್ನ ಸಾಹಿತ್ಯದಲ್ಲೂ ನಾನು ಅದನ್ನೇ ತೋರಿಸಿದ್ದೀನಿ. ಇಷ್ಟು ಹೇಳಿ ಇವತ್ತು ಈ ಸಿನಿಮಾ ಯಶಸ್ವಿಯಾಗಲಿ. ಇವರೇನು ಹೇಳಿದ್ದಾರೆ, ಈ ಕಾರಿನ ನಂಬರು ಅಂದರೆ ಒಂದೊಂದು ಸಣ್ಣ ವಿಷಯಗಳು ಹೇಗೆ ಇಡೀ ಜೀವನವನ್ನು ಪಲ್ಲಟಗೊಳಿಸ್ತವೆ ಅನ್ನೋದು ಇದರ ಮೂಲ ಉದ್ದೇಶ ಆಗಿದೆ. ಆದ್ದರಿಂದ ಇಂಥ ಕೆಲವು ಸಿನಿಮಾಗಳು ನನಗೆ ಹೇಳ್ತಿರ್ತಾನೆ ಕಥೆಗಳು. ಕೆಲವು ಸಾರಿ ನಮಗೆ ಕೇಳೋಕ್ಕೆ ಪುರ್ಸತ್ತಿರಲ್ಲ, ನಮ್ಮದೇ ಆದಂಥ ಹೋರಾಟಗಳಿದ್ದಾವೆ. ಈಗ ನಾವು ಇದಕ್ಕೆ ಏನು ಗಣನೆ ನಡೀತಾ ಇದೆ, ಗಣತಿ SI ಅದರಲ್ಲಿ ಪಾಲ್ಗೊಳ್ತಾ ಇದ್ದೀನಿ ನಾನು. ಈ ಸಿನಿಮಾದ ಕಥೆ ಕೇಳಿದ್ದೀರಾ? ಈ ಸಿನಿಮಾ ಹೇಳಿದ್ದೀನಿ. ಈ ಕಥೆಯಲ್ಲಿ ಸಮಾಜಕ್ಕೆ ಸಂದೇಶ ಸಾರುವಂಥ ಯಾವ ಉಪಯುಕ್ತ ಭಾಳ ಈ ಸಮಾಜದಲ್ಲಿ ಇತ್ತೀಚೆಗೆ ಅವ್ರು ಹೇಳಿದ ಹಾಗೆ ಇವತ್ತು ಪತಿ ಪತ್ನಿಯನ್ನು ಮತ್ತು ಪತ್ನಿ ಪತಿಯನ್ನು ನಂಬುವಂಥ ಒಂದು ಸಂದರ್ಭ ಇಲ್ಲ. ಯಾರೂ ಕೂಡ ನಂಬಿಕೆ ಇಲ್ಲ. ಮತ್ತು ಏನು ಮಾಡ್ತಾರೆ, ಅವ್ರ ಮನಸ್ಸು ಮೃಗೀಯ ಭಾವನೆಯನ್ನು ತಳೆದಿದೆ. ಆ ಮೃಗೀಯ ಭಾವನೆಯಿಂದ ಮನುಷ್ಯತ್ವ ಅವನು ಬೆಳೆಸ್ಕೋಬೇಕು ಅನ್ನುವಂಥದ್ದೇ ಈ ಸಿನಿಮಾದಿದ್ದು. ಒಂದು ವೇಳೆ ನಿಮ್ಮ ಮೃಗತ್ವತ್ವವನ್ನು ನೀವು ಹಾಗೇ ಉಳಿಸ್ಕೊಂಡಿದ್ದೆ ಆದರೆ ನೀವೆಂದೂ ಕೂಡ ಈ ಸಮಾಜವನ್ನು ಉದ್ಧಾರ ಮಾಡಲ್ಲ, ನೀವು ಉದ್ಧಾರ ಆಗಲ್ಲ. ಇದು ಆದ್ದರಿಂದ ಪರಸ್ತ್ರೀ ಹೇಳಿದ್ರಲ್ಲ ಮೊದಲೇ, ಪರಸ್ತ್ರೀ ಪರಧನ ಇವು ಯಾವತ್ತೂ ಕೂಡ ಮನುಷ್ಯನಾಗಿ ಬೆಳೆಯೋಕ್ಕೆ ಬಿಡಲ್ಲ ಅನ್ನುವಂಥದ್ದೇ ಇದೆ. ಇಡೀ ಸಾರಾಂಶ ತಿರುಳು ಇದೆ. ಆದ್ದರಿಂದ ಇದನ್ನು ಅವರು ತಂದಿರೋದು ಒಳ್ಳೆಯದೇ ಅಂತ ನನಗನ್ಸುತ್ತೆ. ಯಾಕೆಂದರೆ ಯಾರೋ ಕಂಡವರಿಗೆಲ್ಲ ನಾವು ಮನಸ್ಸು ಕೊಡ್ತಾ ಹೋದರೆ ಅವನು ಮನುಷ್ಯನಾಗಿ ಉಳಿಯಲ್ಲ ಅಥವಾ ಅವಳು ಮನುಷ್ಯರಾಗಿ ಉಳಿಯಲ್ಲ. ಆದ್ದರಿಂದ ಮಹಿಳೆಗೆ ಎಷ್ಟು ಮುತ್ತೈದೆ ಆಗಿರಬೇಕು, ನೀನು ಪತಿವ್ರತೆ ಆಗಿರಬೇಕು ಅಂತಾರೋ, ಪುರುಷನೂ ಅಷ್ಟೇ ಸತಿವ್ರತ ಆಗಿರಬೇಕಾಗ್ತದೆ. ಗಂಡಸು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಆ ಒಬ್ಬ ಗಂಡಸಿಂದ ಎಷ್ಟೋ ಮಹಿಳೆಯರು ಹಾಳಾಗ್ತಾರೆ, ಒಬ್ಬ ಮಹಿಳೆಯಿಂದ ಎಷ್ಟೋ ಜನ ಪುರುಷರು ಹಾಳಾಗ್ತಾರೆ. ಅದಾಗಬಾರ್ದು. ತನ್ನ ಪತ್ನಿನೇ, ತನ್ನ ನಾದಿನಿನೇ, ತನ್ನ ತಂಗಿ ಅಕ್ಕ ತಾಯಿನೇ ಅನ್ನುವಂಥ ಭಾವನೆ ಒಬ್ಬ ಪುರುಷನಲ್ಲಿ ಬಂದಿದ್ದೆ ಆದರೆ ಈ ಸಮಾಜದಲ್ಲಿ ಯಾವ ಒಂದು ಜಟಿಲತೆ ಅಥವಾ ಇದು ಬರಲ್ಲ, ಸಂಕಷ್ಟಗಳು ಬರಲ್ಲ ಅನ್ನುವಂಥ ಒಂದು ನೀತಿಯನ್ನು ಈ ಸಿನಿಮಾ ಹೇಳ್ತಾ ಇದೆ. ನಮಸ್ಕಾರ.